ನಿಕೋಲಾ ಟೆಸ್ಲಾ ಇವರು ನಿಮಗೆ ಗೊತ್ತಾ? ಈ ವಿಡಿಯೋ ನೋಡ್ತಿರೋರಲ್ಲಿ ಅರ್ಧದಷ್ಟು ಜನರಿಗೆ ಇವರು ಯಾರು ಅಂತ ಗೊತ್ತಿರಲ್ಲ. ಯಾಕಂದರೆ ಈ ಪ್ರಪಂಚ ಈ ವಿಜ್ಞಾನಿಯನ್ನು ಅಷ್ಟು ಫೇಮಸ್ ಮಾಡಿಲ್ಲ. ಇವತ್ತು ಈ ಪ್ರಪಂಚ ಬಳಸ್ತಿರೋ ಕರೆಂಟ್ನಲ್ಲಿ ಎರಡು ಪ್ರಕಾರಗಳಿವೆ. ಒಂದು ಡೈರೆಕ್ಟ್ ಕರೆಂಟ್, ಇನ್ನೊಂದು ಆಲ್ಟರ್ನೇಟಿಂಗ್ ಕರೆಂಟ್. ಇದನ್ನು ಕಂಡುಹಿಡಿದದ್ದು ಟೆಸ್ಲಾ. ಈ ಆಲ್ಟರ್ನೇಟಿಂಗ್ ಕರೆಂಟನ್ನೇ ಇವತ್ತು ನಾವು ನಮ್ಮ ಮನೆಗಳಲ್ಲಿ ಬಳಸ್ತಿದ್ದೀವಿ. ಅಷ್ಟೇ ಅಲ್ಲ, ಈ ಟೆಸ್ಲಾ ಈ ಪ್ರಪಂಚಕ್ಕೆ ವೈರ್ಲೆಸ್ ಕರೆಂಟ್ ಕೊಡೋ ಕನಸು ಕೂಡ ಕಂಡಿದ್ರು. ಇವತ್ತಿಗೂ ಅನೇಕ ವಿಜ್ಞಾನಿಗಳು ಅವರ ಪುಸ್ತಕಗಳನ್ನು, ಅವರ ಫಾರ್ಮುಲಾಸ್ನ ಬಳಸ್ಕೊಳ್ತಿದ್ದಾರೆ. ನಿಕೋಲಾ ಟೆಸ್ಲಾ 1856ರಲ್ಲಿ ಕ್ರೊಯೇಷಿಯಾದ ಸ್ಮಿಲ್ಜನ್ ಅನ್ನೋ ಒಂದು ಹಳ್ಳಿಯಲ್ಲಿ ಜುಲೈ 10ರಂದು ಜನ್ಮಿಸಿದರು. ಇವರ ಬಾಲ್ಯದಲ್ಲಿ ಅವರ ಅಣ್ಣನಾದ ಡೇನ್ ಟೆಸ್ಲಾ ಕುದುರೆ ಮೇಲಿಂದ ಕೆಳಗೆ ಬಿದ್ದು ಸತ್ತು ಹೋದ. ಆ ದುಃಖದಿಂದ ಟೆಸ್ಲಾ ಫ್ಯಾಮಿಲಿ ಹೊರಗೆ ಬರೋಕ್ಕೆ ತುಂಬ ದಿನಗಳೇ ಕಳೆದ್ವು. ಆ ಡಿಪ್ರೆಷನ್ನಿಂದ ಹೊರಗೆ ಬಂದ ಮೇಲೆ ಟೆಸ್ಲಾ ಸ್ಕೂಲ್ನಲ್ಲಿ ಚೆನ್ನಾಗಿ ಓದೋಕ್ಕೆ ಪ್ರಾರಂಭಿಸಿದರು. ಸ್ಕೂಲ್ನಲ್ಲಿ ಟೆಸ್ಲಾ ಕೇಳೋ ಪ್ರಶ್ನೆಗಳಿಗೆ ಶಿಕ್ಷಕರಿಗೂ ಕೂಡ ಉತ್ತರ ಕೊಡೋಕ್ಕಾಗ್ತಿರ್ಲಿಲ್ಲ. ಇವರಿಗೆ ಫೋಟೋಗ್ರಾಫಿಕ್ ಮೆಮೊರಿ ಕೂಡ ಇತ್ತು. ಏನನ್ನಾದರೂ ನೋಡಿದರೆ ಅದು ಹಾಗೆ ನೆನಪಿನಲ್ಲಿ ಇಟ್ಟುಕೊಳ್ಳಬಲ್ಲರು. ಟೆಸ್ಲಾ ಅವರಿಗೆ ಸ್ಕೂಲ್ನಲ್ಲಿ ತುಂಬ ಚೆನ್ನಾಗಿ ಓದೋ ಸಮಯದಲ್ಲಿ ಒಂದು ಸಲ ಕಲರಾ ಬಂದಿತ್ತು. ಆದ್ದರಿಂದ ಅವರನ್ನು ಅವರ ತಂದೆ ಸ್ಕೂಲ್ನಿಂದ ಬಿಡಿಸಿಬಿಟ್ರು. ಅವರು ಹುಟ್ಟಿದ ಆ ಪ್ರದೇಶ ಹೇಗಿತ್ತು ಅಂದರೆ, ಗಂಡಸರೆಲ್ಲ ಆರ್ಮಿಗೆ ಸೇರಬೇಕು, ಇಲ್ಲ ಚರ್ಚ್ನಲ್ಲಿ ಕೆಲಸಕ್ಕೆ ಸೇರಬೇಕು. ಆದ್ದರಿಂದ ಅವರ ತಂದೆ ನಿಕೋಲಾ ಟೆಸ್ಲಾ ಅವರನ್ನು ಚರ್ಚ್ನಲ್ಲಿ ಕೆಲಸಕ್ಕೆ ಸೇರುವಂತೆ ಹೇಳ್ತಾರೆ. ಆದರೆ ಟೆಸ್ಲಾ ಅವರಿಗೆ ಅದು ಇಷ್ಟವಿರಲಿಲ್ಲ. ಆದ್ದರಿಂದ ತನ್ನ ತಂದೆಗೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ ಬಳಿಕ ಅವರ ತಂದೆ ಟೆಸ್ಲಾ ಅವರು ಮತ್ತೆ ಓದ್ಕೊಳ್ಳೋಕ್ಕೆ ಒಪ್ಕೊಳ್ತಾರೆ. ಆ ರೀತಿ ಟೆಸ್ಲಾ ಅವರು ಸ್ಕೂಲ್ ಓದು ಪೂರ್ತಿಗೊಂಡ ನಂತರ ಕಾಲೇಜ್ ಸೇರ್ತಾರೆ. ಆದರೆ 1979ರಲ್ಲಿ ಟೆಸ್ಲಾ ಅವರ ತಂದೆ ತೀರಿ ಹೋಗಿದ್ದರಿಂದ ಕಾಲೇಜ್ ಫೀ ಕಟ್ಟೋಕ್ಕಾಗದೆ ಕಾಲೇಜ್ಗೆ ಹೋಗೋದು ಬಿಟ್ಬಿಡ್ತಾರೆ. ಅವರ ಕಾಲೇಜ್ನ ಸಮಯದಲ್ಲಿ ಒಂದು ಸಲ ಪ್ರೊಫೆಸರ್ಗೂ ಟೆಸ್ಲಾಗೂ ಒಂದು ವಾಗ್ವಾದ ನಡೆದಿತ್ತು. ಅದೇನೆಂದರೆ, ಆಗ ಇರೋ ಡೈರೆಕ್ಟ್ ಕರೆಂಟ್ ಜನರೇಟರ್ಸ್ಗಿಂತ ಒಳ್ಳೆ ಜನರೇಟರ್ಸ್ನ ತಯಾರಿಸ್ಬೋದಂತ ಪ್ರೊಫೆಸರ್ಗೆ ತಿಳಿಸ್ತಿದ್ರು. ಆದರೆ ಆ ಪ್ರೊಫೆಸರ್ ಅದಕ್ಕೆ ಒಪ್ಕೊಳ್ತಿರ್ಲಿಲ್ಲ. ಆಗ ಟೆಸ್ಲಾ ನಿರ್ಣಯಿಸ್ಕೊಂಡ್ರು, ಅಂಥದ್ದೊಂದು ಜನರೇಟರ್ ತಾವೇ ತಯಾರಿಸ್ಬೇಕಂತ. ಈಗ ತನ್ನ ತಂದೆ ತೀರಿ ಹೋದ ಬಳಿಕ ಕಾಲೇಜ್ ಬಿಟ್ಟ ಟೆಸ್ಲಾ ಒಂದು ಟೆಲಿಗ್ರಾಫ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ತಾರೆ. ಕೆಲಸಕ್ಕೆ ಸೇರಿದ ಬಳಿಕ ತಾನು ತಯಾರಿಸಬೇಕಂದುಕೊಂಡ ಆಲ್ಟರ್ನೇಟಿಂಗ್ ಕರೆಂಟ್ ಮೋಟಾರ್ಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಎಷ್ಟು ಯೋಚನೆ ಮಾಡ್ತಾರೆ ಅಂದರೆ, ಯೋಚನೆ ಮಾಡಿ ಮಾಡಿ ನರ್ವಸ್ ಬ್ರೇಕ್ ಡೌನ್ಗೊಳಗಾಗ್ತಾರೆ. ಆದರೂ ಆ ಮೋಟಾರ್ಸ್ ಬಗ್ಗೆ ಯೋಚನೆ ಮಾಡೋದು ಬಿಡಲ್ಲ. 1881ರಲ್ಲಿ ಒಂದು ದಿನ ಒಂದು ಪಾರ್ಕ್ನಲ್ಲಿ ನಡೆದುಕೊಳ್ತಾ ಹೋಗ್ತಿರೋವಾಗ ಅವರು ಯಾವಾಗಿನಿಂದ ಯೋಚನೆ ಮಾಡ್ತಿದ್ದ ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್ನ ಡಿಸೈನ್ ಅವರ ಬ್ರೈನ್ನಲ್ಲಿ ಬರುತ್ತೆ. ಅಷ್ಟೇ, ಇನ್ನೇನು ತನ್ನ ಕನಸು ನನಸಾಗಲಿದೆ ಅಂದುಕೊಳ್ಳೋ ಅಷ್ಟರಲ್ಲಿ ಅದಕ್ಕೆ ತುಂಬ ಖರ್ಚಾಗುತ್ತೆ ಅನ್ನೋದು ಆತನಿಗೆ ಅರಿವಾಗುತ್ತೆ. ಆದ್ದರಿಂದ ಟೆಸ್ಲಾ ಪ್ಯಾರಿಸ್ನಲ್ಲಿರೋ ಕಾಂಟಿನೆಂಟಲ್ ಎಡಿಸನ್ ಕಂಪನಿಯೊಂದರಲ್ಲಿ ಉದ್ಯೋಗಕ್ಕೆ ಸೇರ್ತಾರೆ. ಅದರಲ್ಲಿ ಕೆಲಸ ಮಾಡ್ತಿದ್ದ ಟೆಸ್ಲಾರ ಬುದ್ಧಿವಂತಿಕೆ ಗುರುತಿಸಿದ ಅಲ್ಲಿನ ಮ್ಯಾನೇಜರ್ ಟೆಸ್ಲಾರನ್ನು ಅಮೇರಿಕಾದಲ್ಲಿರೋ ಎಡಿಸನ್ ಎಲೆಕ್ಟ್ರಿಕ್ ಕಂಪನಿಗೆ ಒಂದು ರಿಕಮೆಂಡೇಷನ್ ಲೆಟರ್ನೊಂದಿಗೆ ಕಳಿಸ್ತಾರೆ. ಆ ರಿಕಮೆಂಡೇಷನ್ ಲೆಟರ್ ಹಿಡಿದುಕೊಂಡು ಅಮೇರಿಕಾಗೆ ಬಂದ ಟೆಸ್ಲಾಗೆ ಎಡಿಸನ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ ಉದ್ಯೋಗ ಸಿಗುತ್ತೆ. ಆ ಎಡಿಸನ್ ಎಲೆಕ್ಟ್ರಿಕ್ ಕಂಪನಿ ನ್ಯೂಯಾರ್ಕ್ನ ಎಲೆಕ್ಟ್ರಿಸಿಟಿಯನ್ನೆಲ್ಲ ಮೇಂಟೈನ್ ಮಾಡ್ತಿತ್ತು. ಆದರೆ ಅವೆಲ್ಲ ಡೈರೆಕ್ಟ್ ಕರೆಂಟ್ನಿಂದ ಕೆಲಸ ಮಾಡ್ತಿದ್ವು. ಆ ಡೈರೆಕ್ಟ್ ಕರೆಂಟ್ನಲ್ಲಿರೋ ನಷ್ಟಗಳು, ಅಪಾಯಗಳು, ಲೋಪಗಳು ಟೆಸ್ಲಾ ಅವರಿಗೆ ಗೊತ್ತಿತ್ತು. ಆದ್ದರಿಂದ ಆ ವಿಷಯವನ್ನು ಎಡಿಸನ್ಗೆ ತಿಳಿಸಿ ತನ್ನ ಆಲ್ಟರ್ನೇಟಿಂಗ್ ಕರೆಂಟ್ ಐಡಿಯಾವನ್ನು ತಿಳಿಸಬೇಕೆಂದು ಟೆಸ್ಲಾ ಅಂದುಕೊಂಡಿದ್ರು. ಟೆಸ್ಲಾ ಕೆಲವು ದಿನಗಳು ಅಲ್ಲಿ ಉದ್ಯೋಗ ಮಾಡಿದ ಬಳಿಕ ಒಂದು ದಿನ ಅಂದುಕೊಂಡಂತೆ ಎಡಿಸನ್ ಆಫೀಸ್ ರೂಮ್ಗೆ ಹೋಗಿ ಡೈರೆಕ್ಟ್ ಕರೆಂಟ್ನಲ್ಲಿರೋ ಲೋಪದೋಷಗಳನ್ನು ತಿಳಿಸಿ ಅವರ ಬಳಿ ಇರೋ ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ತಿಳಿಸಿ ಆ DC ಜನರೇಟರ್ಗಳ ಬದಲಿಗೆ AC ಜನರೇಟರ್ ಬಳಸಿದರೆ ಕಂಪನಿಗೆ ಇನ್ನೂ ಒಳ್ಳೆಯ ಹೆಸರು ಬರುತ್ತೆ ಅಂತ ಎಡಿಸನ್ ಹತ್ರ ತಿಳಿಸ್ತಾರೆ. ಆದರೆ ಎಡಿಸನ್ ಅದಕ್ಕೆ ಒಪ್ಪಿಕೊಳ್ಳಲ್ಲ. ಡೈರೆಕ್ಟ್ ಕರೆಂಟ್ ಚೆನ್ನಾಗೇ ಇದೆ, ಜನರಿಗೆ ಇದೇ ಇಷ್ಟ ಅಂತ ಹೇಳಿ ಬೇಕಾದರೆ DC ಜನರೇಟರ್ಗಳಲ್ಲಿರೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡು, ಇಲ್ಲ ಅವುಗಳನ್ನು ರೀಡಿಸೈನ್ ಮಾಡು, ನಿನಗೆ $50,000 ಕೊಡ್ತೀನಿ ಅಂತ ಹೇಳ್ತಾರೆ. ಟೆಸ್ಲಾ ಅದಕ್ಕೆ ಒಪ್ಪಿಕೊಂಡು ಎಷ್ಟೋ ದಿನ ರಾತ್ರಿ ಹಗಲು ಕಷ್ಟಪಟ್ಟು ಎಡಿಸನ್ ಡಿಸೈನ್ ಮಾಡಿದ ಜನರೇಟರ್ಸ್ಗಿಂತ ಚೆನ್ನಾಗಿರೋ ಜನರೇಟರ್ಸ್ನ ಡಿಸೈನ್ ಮಾಡ್ತಾರೆ. ಅವುಗಳಿಗೆ ಆಟೋಮೆಟಿಕ್ ಕಂಟ್ರೋಲರ್ಸ್ನ ಕೂಡ ಅಳವಡಿಸ್ತಾರೆ. ಆದರೆ ಟೆಸ್ಲಾ ಎಲ್ಲದನ್ನು ಮಾಡಿಕೊಟ್ಟ ಬಳಿಕ ಎಡಿಸನ್ ಟೆಸ್ಲಾಗೆ ಕೊಡ್ತೀನಿ ಅಂದಿದ್ದ $50,000 ಕೊಡಲ್ಲ. ಆ ದುಡ್ಡು ಕೇಳಿದರೆ ಎಡಿಸನ್ ಈ ರೀತಿ ಹೇಳ್ತಾರೆ, ನಿನಗೆ ಅಮೇರಿಕನ್ ಹ್ಯೂಮರ್ ಅರ್ಥ ಆಗಿಲ್ಲ, ನಾನು ತಮಾಷೆಗೆ ಹೇಳಿದ್ದೆ, ಆದರೆ ನೀನು ಮಾಡಿದ ಕೆಲಸ ಚೆನ್ನಾಗಿದೆ, ಬೇಕಾದರೆ ನಿನ್ನ ಸ್ಯಾಲರಿಯಲ್ಲಿ $10 ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ಟೆಸ್ಲಾಗೆ ತುಂಬ ಹರ್ಟ್ ಆಯಿತು. ಟೆಸ್ಲಾಗೆ ಎಡಿಸನ್ ಮೇಲಿದ್ದ ಅಭಿಮಾನ, ಗೌರವ ಎಲ್ಲ ಹೊರಟೋಯ್ತು. ಆದ್ದರಿಂದ ಆ ಎಡಿಸನ್ ಕಂಪನಿಯಲ್ಲಿ ರಾಜೀನಾಮೆ ಮಾಡಿ ಹೊರಗಡೆ ಬಂದುಬಿಡ್ತಾರೆ. ಹೊರಗೆ ಬಂದ ನಂತರ ಕೆಲವು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ತಮ್ಮ ಕನಸಿನ ಆಲ್ಟರ್ನೇಟಿಂಗ್ ಕರೆಂಟ್ನ ಡೆವಲಪ್ ಮಾಡೋಕ್ಕೆ ಹಣಕ್ಕೋಸ್ಕರ
ಇನ್ವೆಸ್ಟರ್ಸ್ಗಳನ್ನು ಹುಡುಕ್ತಿದ್ರು. ಕೆಲವರು ಇನ್ವೆಸ್ಟರ್ಸ್ಗೆ ಇವರ ಐಡಿಯಾ ಇಷ್ಟವಾಗಿ ಇನ್ವೆಸ್ಟ್ ಮಾಡಿದರು. ಇದರಿಂದ ಟೆಸ್ಲಾ ತಮ್ಮ ಹೆಸರಿನಲ್ಲೇ ಒಂದು ಸ್ವಂತ ಎಲೆಕ್ಟ್ರಿಕ್ ಕಂಪನಿಯನ್ನು ಸ್ಥಾಪಿಸಿದರು. 5 ವರ್ಷಗಳಲ್ಲೇ ಇವತ್ತು ನಾವು ಬಳಸಿರೋ ಆಲ್ಟರ್ನೇಟಿಂಗ್ ಕರೆಂಟ್ನ ತಯಾರಿಸ್ತಾರೆ. ತಮ್ಮ ಹೆಸರಿನ ಮೇಲೆ ಸುಮಾರು 40ಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ. ಒಂದು ಸಲ ಅವರ AC ಜನರೇಟರನ್ನು ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ನಲ್ಲಿ ಟೆಸ್ಲಾ ಪ್ರದರ್ಶಿಸಿದಾಗ ಅದನ್ನು ನೋಡಿದ ಜಾರ್ಜ್ ವೆಸ್ಟಿಂಗ್ ಹೌಸ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ ಟೆಸ್ಲಾನ ಆ ಹೊಸ ಟೆಕ್ನಾಲಜಿಯಲ್ಲಿರೋ ಬ್ರಿಲಿಯನ್ಸ್ನ ಗಮನಿಸಿ ಟೆಸ್ಲಾ ಜೊತೆ ಒಂದು ಡೀಲ್ ಮಾಡ್ಕೊಳ್ತಾರೆ. ಆ ಡೀಲ್ ಏನಂದರೆ, ಟೆಸ್ಲಾ ಹೆಸರಿನ ಮೇಲಿರೋ ಆಲ್ಟರ್ನೇಟಿಂಗ್ ಕರೆಂಟ್ಗೆ ಸಂಬಂಧಿಸಿದ ಎಲ್ಲ ಪೇಟೆಂಟ್ಸ್ನ $1 ಮಿಲಿಯನ್ ಖರೀದಿಸ್ತಾರೆ. ಟೆಸ್ಲಾ ತಯಾರಿಸಿದ AC ಜನರೇಟರ್ನಿಂದ ಪ್ರೊಡ್ಯೂಸ್ ಆದ ಪ್ರತಿ ಹಾರ್ಸ್ ಪವರ್ ಎನರ್ಜಿಗೂ $2.5 ಕೊಡ್ತೀನಿ ಅಂತ ಇತ್ತು ಆ ಡೀಲ್. ಆ ಡೀಲ್ನಿಂದ ಟೆಸ್ಲಾ ಒಂದೇ ಸಲ ಶ್ರೀಮಂತರಾಗಿ ಬಿಡ್ತಾರೆ. AC ಪವರ್ಗಿಂತ DC ಪವರ್ ತುಂಬ ಚೆನ್ನಾಗಿದ್ದರಿಂದ ಎಲ್ಲರೂ AC ಪವರ್ನ ಬಳಸೋಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ DC ಪವರ್ನಿಂದ ಹಣ ಗಳಿಸ್ತಿದ್ದ ಎಡಿಸನ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಇದರಿಂದ ಎಡಿಸನ್ ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಕೆಲವು ಸುಳ್ಳು ಪ್ರಚಾರ ಮಾಡೋಕೆ ಆರಂಭಿಸ್ತಾನೆ. ಪಬ್ಲಿಕ್ನಲ್ಲಿ ಸ್ಟೇಜ್ ಹಾಕಿಸಿ ಜನರ ಸಾಕು ಪ್ರಾಣಿಗಳನ್ನು ಅಲ್ಲಿಗೆ ಕರೆಸಿ ಅವುಗಳಿಗೆ ಆಲ್ಟರ್ನೇಟಿಂಗ್ ಕರೆಂಟ್ನಿಂದ ಹಿಂಸಿಸಿ ಜನರಿಗೆ ಆ AC ಪವರ್ ಎಷ್ಟು ಅಪಾಯ ಅಂತ ತೋರಿಸ್ತಿದ್ದ. ನ್ಯೂಸ್ ಪೇಪರ್ಗಳಲ್ಲಿ ಕೊಡ್ತಿದ್ದ ಇಂಟರ್ವ್ಯೂಗಳಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ ಜನರಿಗೆ ತುಂಬ ಅಪಾಯ ಅಂತ ಹೇಳ್ತಿದ್ದ. ಎಡಿಸನ್ ಇಲ್ಲಿಗೆ ನಿಲ್ಲಲಿಲ್ಲ. ಎಲೆಕ್ಟ್ರಿಕ್ಯೂಟಿಂಗ್ ಆನ್ ಎಲಿಫೆಂಟ್ ಅನ್ನೋ ಒಂದು ಶಾರ್ಟ್ ಫಿಲ್ಮ್ನ ತೆಗೆದು ಆ ಶಾರ್ಟ್ ಫಿಲ್ಮ್ನಲ್ಲಿ 6600 ವೋಲ್ಟ್ಸ್ ಆಲ್ಟರ್ನೇಟಿಂಗ್ ಕರೆಂಟ್ನಿಂದ ಒಂದು ಆನೆಯನ್ನು ಸಾಯಿಸ್ತಾನೆ. ಆ ಫಿಲ್ಮ್ನಲ್ಲಿ ಆ ಆನೆಯನ್ನು ನಿಜವಾಗ್ಲೂ ಕೊಲ್ಲಲಾಗುತ್ತೆ. ಆ ಶಾರ್ಟ್ ಫಿಲ್ಮ್ ತೆಗೆದ ಉದ್ದೇಶವೇ ಆಲ್ಟರ್ನೇಟಿಂಗ್ ಕರೆಂಟ್ಗೆ ಕೆಟ್ಟ ಹೆಸರು ತರಲು. ಎಡಿಸನ್ ಇಷ್ಟೆಲ್ಲ ಮಾಡ್ತಿದ್ರು. ಟೆಸ್ಲಾ ಮತ್ತು ವೆಸ್ಟಿಂಗ್ ಹೌಸ್ ತಮ್ಮ ಕೆಲಸದಲ್ಲಿ ತಾವು ಮುಳುಗಿದ್ರು. ಆದರೂ ಎಡಿಸನ್ ಮಾಡಿದ ನೆಗೆಟಿವ್ ಪ್ರಚಾರದಿಂದ ಆಲ್ಟರ್ನೇಟಿಂಗ್ ಕರೆಂಟ್ ಸಿಸ್ಟಮ್ಗೆ ಸ್ವಲ್ಪ ಕೆಟ್ಟ ಹೆಸರು ಬಂದಿತ್ತು. ಎಡಿಸನ್ ಜನರಲ್ಲಿ ತಂದ ಆ ಭಯವನ್ನು ದೂರ ಮಾಡೋಕೆ ಟೆಸ್ಲಾಗೆ ಒಂದು ಅವಕಾಶ ಸಿಗುತ್ತೆ. ಅದು ವರ್ಲ್ಡ್ಸ್ ಕೊಲಂಬಿಯನ್ ಎಕ್ಸ್ಪೋಸಿಷನ್. ಇದು ಚಿಕಾಗೋದಲ್ಲಿ 1893ರಲ್ಲಿ ನಡೆಯುತ್ತೆ. ಇದರಲ್ಲಿ ವಿದ್ಯುತ್ ದ್ವೀಪಗಳ ಕಾಂಟ್ರಾಕ್ಟ್ ವೆಸ್ಟಿಂಗ್ ಹೌಸ್ ತಗೊಳ್ತಾನೆ. ಆ ಎಕ್ಸ್ಪೋಸಿಷನ್ನಲ್ಲಿ ಜನರು ಎಂದೂ ನೋಡದ ಲೈಟಿಂಗ್ಸ್ನಿಂದ ಟೆಸ್ಲಾ ತುಂಬಿಸಿ ಬಿಡ್ತಾರೆ. ಆವತ್ತು ಅಲ್ಲಿ ಹೊಳೆಯುತ್ತಿದ್ದ ಲೈಟ್ಸ್ನ ನೋಡಿದ ಜನ ಟೆಸ್ಲಾರನ್ನು ತುಂಬ ಹೊಗಳಿದ್ರು. ಯಾಕಂದರೆ ಅಂಥದ್ದೊಂದು ಅದ್ಭುತ ಅವರೆಂದೂ ನೋಡಿರಲಿಲ್ಲ. ಅದೇ ದಿನ ರಾತ್ರಿ ಟೆಸ್ಲಾ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲಿದ್ದ ಸುಳ್ಳು ಪ್ರಚಾರಕ್ಕೆ ಫುಲ್ ಸ್ಟಾಪ್ ಹಾಕೋಕೆ ಟೆಸ್ಲಾ ಆಲ್ಟರ್ನೇಟಿಂಗ್ ಕರೆಂಟ್ನ ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಒಂದು ಬಲ್ಬ್ ಹಿಡಿದುಕೊಂಡ್ರು. ಕರೆಂಟ್ ಅವರ ಬಾಡಿಯೊಳಗೆ ಪ್ರವೇಶಿಸಿ ಅವರು ಕೈಯಲ್ಲಿ ಹಿಡಿದ ಬಲ್ಬ್ ಹೊಳೆಯಲಾರಂಭಿಸಿತು. ಇದರಿಂದ ಅಲ್ಲಿದ್ದ ಜನರಿಗೆ ಮತ್ತು ಅಮೆರಿಕಾಗೆ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನೋದು ಅಷ್ಟು ಅಪಾಯ ಅಲ್ಲ ಅನ್ನೋದು ಗೊತ್ತಾಯಿತು. ವರ್ಲ್ಡ್ಸ್ ಕೊಲಂಬಿಯನ್ ಎಕ್ಸ್ಪೋಸಿಷನ್ ಮುಕ್ತಾಯಗೊಂಡ ನಂತರ ಜಾರ್ಜ್ ವೆಸ್ಟಿಂಗ್ ಹೌಸ್ ಟೆಸ್ಲಾಗೆ ಇನ್ನೊಂದು ಕಾಂಟ್ರಾಕ್ಟ್ ಕೊಡಿಸ್ತಾರೆ. ಅದು ನಯಾಗ್ರಾ ಫಾಲ್ಸ್ನ ಉಪಯೋಗಿಸಿ ಎಲೆಕ್ಟ್ರಿಸಿಟಿಯನ್ನು ಉತ್ಪತ್ತಿ ಮಾಡೋದು. ಟೆಸ್ಲಾ 1896ರೊಳಗೆ ನಯಾಗ್ರಾ ಫಾಲ್ಸ್ ಹತ್ತಿರ ಮೊದಲ ಎಲೆಕ್ಟ್ರಿಕ್ ಜನರೇಟರ್ನ ಸ್ಟಾರ್ಟ್ ಮಾಡಿದರು. ಅದರ ಮೂಲಕ ಅಲ್ಲಿ ಸುತ್ತಮುತ್ತ ಇರೋ ಊರುಗಳಿಗೆ ಎಲೆಕ್ಟ್ರಿಸಿಟಿನ ಕೊಡ್ತಾರೆ. ಇದರಿಂದ ಟೆಸ್ಲಾ ಖ್ಯಾತಿ ಅಮೆರಿಕಾನ ದಾಟಿ ಪ್ರಪಂಚವ್ಯಾಪ್ತಿ ಆಗೋಯ್ತು. ಟೆಸ್ಲಾಗೆ ಕೆಲವು ಅವಾರ್ಡ್ಸ್ ಕೂಡ ಬರುತ್ತೆ. ಈ ಸಂದರ್ಭದಲ್ಲೇ ಟೆಸ್ಲಾ ಮುಂದೆ ಎಡಿಸನ್ ಸೋತು ಬಿಟ್ಟ ಅನ್ನೋ ಸುದ್ದಿ ಕೂಡ ಹುಟ್ಟಿತ್ತು. ಆದರೆ ಇಲ್ಲಿಗೆ ಟೆಸ್ಲಾ ಅವರ ಅದೃಷ್ಟ ಪೂರ್ತಿಗೊಂಡಿತ್ತು. ಅಲ್ಲಿವರೆಗೂ ನಾರ್ಮಲ್ ಆಗಿದ್ದ ಅವರ ಜೀವನದಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಅದೇನೆಂದರೆ, ಟೆಸ್ಲಾ ತನ್ನ ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಪ್ರಾಜೆಕ್ಟ್ಗಳನ್ನು ನ್ಯೂಯಾರ್ಕ್ನಲ್ಲಿರೋ ತಮ್ಮ ಲ್ಯಾಬ್ನಲ್ಲಿ ಮಾಡ್ತಿದ್ರು. ಅವರು ಮಾಡಿದ ಎಲ್ಲ ಪ್ರಾಜೆಕ್ಟ್ಸ್ನ ಡಿಸೈನ್ಸ್ನ ಆ ಲ್ಯಾಬ್ನಲ್ಲೇ ಇಡ್ತಿದ್ರು. ಎಷ್ಟೋ ಜನ ಆ ಲ್ಯಾಬ್ಗೆ ಬಂದು ಟೆಸ್ಲಾ ಮಾಡೋ ಅದ್ಭುತಗಳನ್ನು ನೋಡ್ತಿದ್ರು. ಆದರೆ ಒಂದು ದಿನ 1895ರಂದು ಮಾರ್ಚ್ 13ರಂದು ಟೆಸ್ಲಾ ಲ್ಯಾಬ್ ಒಂದು ಆಕ್ಸಿಡೆಂಟ್ನಲ್ಲಿ ಸುಟ್ಟು ಹೋಯಿತು. ಟೆಸ್ಲಾ ಅಂದುಕೊಂಡ ಎಷ್ಟೋ ಪ್ರಾಜೆಕ್ಟ್ಸ್ ಡಿಸೈನ್ಸ್ ಅದರಲ್ಲೇ ಸುಟ್ಟು ಹೋದ್ವು. ಇಂಥ ಸಿಚುವೇಶನ್ ಬರುತ್ತೆ ಅಂತ ಟೆಸ್ಲಾ ಊಹಿಸಿರಲಿಲ್ಲ. ಆದ್ದರಿಂದ ಟೆಸ್ಲಾ ಒಂದೇ ಬಾರಿಗೆ ಕಷ್ಟದಲ್ಲಿ ಬೀಳ್ತಾರೆ. ಅದೇ ಸಮಯಕ್ಕೆ ವೆಸ್ಟಿಂಗ್ ಹೌಸ್ ಜೊತೆ ಇದ್ದಿದ್ದ ಕಾಂಟ್ರಾಕ್ಟ್ ಕೂಡ ಮುಕ್ತಾಯಗೊಳ್ಳುತ್ತೆ. ತನ್ನ ಹತ್ತಿರ ಇದ್ದ ಹಣವೆಲ್ಲ ಆ ಲ್ಯಾಬ್ ಮೇಲೆ ತನ್ನ ರಿಸರ್ಚ್ಗಳ ಮೇಲೆ ಇಟ್ಟಿದ್ರು. ಆದ್ದರಿಂದ ಟೆಸ್ಲಾ ಹತ್ತಿರ ಆ ಸಂದರ್ಭದಲ್ಲಿ ಏನೂ ಉಳಿದಿರಲಿಲ್ಲ. ಆದರೆ ಟೆಸ್ಲಾ ತಮ್ಮ ಹತ್ತಿರ ಏನೂ ಇಲ್ಲದಾಗ ಕೂಡ ಹೊಸ ತಂತ್ರಜ್ಞಾನಗಳ ಬಗ್ಗೆ ಯೋಚನೆ ಮಾಡ್ತಿದ್ರು. ಅವುಗಳಲ್ಲಿ ಅವರಿಗೆ ಇದ್ದ ದೊಡ್ಡ ಕನಸು ವೈರ್ಲೆಸ್ ಕರೆಂಟ್ನ ತಯಾರಿಸಬೇಕೆಂದು. ಇನ್ನೊಂದು, ಮನುಷ್ಯರಿಲ್ಲದ ಯುದ್ಧಗಳು ನಡೆಯೋಕೆ ಏನಾದರೂ ವೈರ್ಲೆಸ್ ಯಂತ್ರಗಳನ್ನು ತಯಾರಿಸಬೇಕಂತ ಅಂದ್ಕೊಂಡ್ರು. ಆದ್ದರಿಂದ ಟೆಸ್ಲಾ ಒಂದು ರಿಮೋಟ್ ಕಂಟ್ರೋಲ್ಡ್ ಬೋಟ್ನ ತಯಾರಿಸಿದ್ರು. ಅವತ್ತಿನ ಕಾಲದಲ್ಲಿ ಜನರಿಗೆ ಆ ವೈರ್ಲೆಸ್ ರಿಮೋಟ್ ಕಂಟ್ರೋಲ್ಡ್ ಬೋಟ್ ತುಂಬ ವಿಚಿತ್ರವಾಗಿ ಕಾಣ್ತಿತ್ತು. ಅದನ್ನು ನೋಡಿದ ಜನರು ಟೆಸ್ಲಾ ಏನೋ ಮ್ಯಾಜಿಕ್ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ತಿದ್ರು. ಆ ಬೋಟ್ನ ಟೆಸ್ಲಾ ಆರ್ಮಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಆರ್ಮಿ ಆ ಟೆಕ್ನಾಲಜಿನ ನಂಬಲಿಲ್ಲ. ತನ್ನ ಸಮಯವನ್ನೆಲ್ಲ ವೇಸ್ಟ್ ಮಾಡಿ ಯಾರಿಗೋಸ್ಕರ ಅದನ್ನು ತಯಾರಿಸಿದ್ನೋ ಅವರೇ ಅದನ್ನು ಬೇಡ ಅಂದರು. ಇನ್ನು ಮಾಡೋದೇನೂ ಇಲ್ಲದೆ ತನ್ನ ಬೇರೆ ಪ್ಲಾನ್ಸ್ ಮೇಲೆ ವರ್ಕ್ ಮಾಡೋಕ್ಕೆ ಇನ್ವೆಸ್ಟರ್ಗಳನ್ನು ಹುಡುಕ್ತಾರೆ. ಟೆಸ್ಲಾ ಐಡಿಯಾಸ್ ಆವಾಗಿನ ಶ್ರೀಮಂತರಿಗೆ ಇನ್ವೆಸ್ಟರ್ಸ್ಗೆ ಏನೂ ಅರ್ಥ ಆಗ್ತಿರಲಿಲ್ಲ.
ಟೆಸ್ಲಾ ತನ್ನ ಐಡಿಯಾಸ್ನ ಅವರಿಗೆ ವಿವರಿಸಿ ಹೇಳುವಾಗ ಅವರಿಗೆ ಯಾವುದೋ ಸೈನ್ಸ್ ಫಿಕ್ಷನ್ ಕತೆ ಹೇಳ್ತಿದ್ದಾನೇನೋ ಅನ್ನಿಸ್ತಿತ್ತು. ಆದ್ದರಿಂದ ಯಾರೂ ಇನ್ವೆಸ್ಟ್ ಮಾಡಲಿಲ್ಲ. ಆದರೆ ಕೆಲವರಿಗೆ ಟೆಸ್ಲಾ ಐಡಿಯಾಸ್ ಇಷ್ಟ ಆದರೂ ಟೆಸ್ಲಾ ಹೇಳೋ ಐಡಿಯಾಸ್ ಸಣ್ಣ ಬಜೆಟೂ ಅಲ್ಲ, ಅವುಗಳಿಗೆ ತುಂಬ ಖರ್ಚಾಗ್ತಿತ್ತು. ಆದ್ದರಿಂದ ಅವರು ಕೂಡ ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ತನ್ನ ಕನಸುಗಳನ್ನು ನಿಜ ಮಾಡೋಕ್ಕೆ ಯಾರೂ ಆತನ ಕೈ ಹಿಡಿಯಲಿಲ್ಲ. ಆದ್ದರಿಂದ ಟೆಸ್ಲಾ ಅಲ್ಲಿವರೆಗೂ ಎಲ್ಲರಿಗೂ ತಿಳಿಸಿದ ಐಡಿಯಾಸ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ತನ್ನ ದೊಡ್ಡ ಕನಸಾದ ವೈರ್ಲೆಸ್ ಕರೆಂಟ್ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಆ ಎಕ್ಸ್ಪೆರಿಮೆಂಟ್ ಜನರಿರೋ ನಗರಗಳಲ್ಲಿ ಮಾಡಿದರೆ ಏನಾದರೂ ಅಪಾಯ ಆಗ್ಬೋದು ಅಂತ ಅವರಿಗೆ ಗೊತ್ತಾಗಿ ಸುಮ್ಮನಾದರು. ಅದೇ ಸಮಯದಲ್ಲಿ ಒಬ್ಬರು ಟೆಸ್ಲಾಗೆ ಕೊಲೊರಾಡೋ ಅನ್ನೋ ಒಂದು ಊರಿನ ಹತ್ತಿರ ಜನಸಂಚಾರವಿಲ್ಲದ ಪ್ರದೇಶದಲ್ಲಿ ಲ್ಯಾಬ್ ನಿರ್ಮಿಸೋಕೆ ಸಹಾಯ ಮಾಡಿದರು. ಟೆಸ್ಲಾ ಇಮ್ಮಿಡಿಯೇಟಾಗಿ ಆ ಪ್ರದೇಶಕ್ಕೆ ಹೋಗಿ ಲ್ಯಾಬ್ ನಿರ್ಮಿಸಿಕೊಂಡು ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಮುಳುಗಿದ್ರು. ಆ ಪ್ರದೇಶದಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಟ್ರಾನ್ಸ್ಮಿಟರ್ನ ನಿರ್ಮಿಸಿದ್ರು. ಹೈ ಎಲೆಕ್ಟ್ರಿಕ್ ವೋಲ್ಟೇಜ್ನ ವಾತಾವರಣದಲ್ಲಿ ಕಳಿಸೋ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಭೂಮಿಯೊಳಗೆ ಎಲೆಕ್ಟ್ರಿಕ್ ಶಾಕ್ಸ್ನ ಕಳಿಸ್ತಾರೆ. ಇದರಿಂದ ಯಾವ ವೈರ್ಸ್ ಕನೆಕ್ಟ್ ಮಾಡದೆ ನೆಲದ ಮೇಲಿಟ್ಟ ಬಲ್ಬ್ಗಳು ಹೊಳೆಯೋಕೆ ಪ್ರಾರಂಭವಾದವು. ಆ ಬಲ್ಬ್ಗಳು ಹೊಳೆದಂತೆ ನಿರಾಶೆಯಿಂದ ಇದ್ದ ಅವರ ಕಣ್ಣುಗಳು ಹೊಳೆಯಲಾರಂಭಿಸಿದ್ವು. ಇದರಿಂದ ಟೆಸ್ಲಾಗೆ ತಾನು ಅಂದುಕೊಂಡ ವೈರ್ಲೆಸ್ ಕರೆಂಟ್ನ ಸಾಧಿಸಬಹುದು ಅನ್ನೋ ಒಂದು ನಂಬಿಕೆ ತುಂಬ ಬಲವಾಯಿತು. ತಾನು ಏನೋ ಸಾಧಿಸಿದ್ದೀನಿ ಅನ್ನೋ ಒಂದು ಆನಂದದಲ್ಲಿ ಟೆಸ್ಲಾ ನ್ಯೂಯಾರ್ಕ್ಗೆ ಬರ್ತಾರೆ. ನ್ಯೂಯಾರ್ಕ್ಗೆ ಬಂದು ಅವರು ಮಾಡಿದ ಎಕ್ಸ್ಪೆರಿಮೆಂಟ್ ಬಗ್ಗೆ ಎಲ್ಲರಿಗೂ ತಿಳಿಸೋಕೆ ಪ್ರಾರಂಭಿಸ್ತಾರೆ. ನಾನು ಒಂದು ಟವರ್ ಕಟ್ತೀನಿ, ಆ ಟವರ್ನಿಂದ ಎಲ್ಲ ಮನೆಗಳಿಗೆ ವೈರ್ಲೆಸ್ ಕರೆಂಟ್ ಕನೆಕ್ಷನ್ ಕೊಡಬಹುದು ಅಂತ. ಇದು ಖಂಡಿತ ಸಕ್ಸಸ್ ಆಗುತ್ತೆ, ಇದನ್ನು ಮಾಡೋಕೆ ಹಣ ಬೇಕಾಗಿದೆ, ಇನ್ವೆಸ್ಟ್ ಮಾಡಿ ಅಂತ ತುಂಬ ಜನರ ಹತ್ತಿರ ಕೇಳಿಕೊಂಡ್ರು. ಆದರೆ ಈ ಸಲ ಕೂಡ ಅವರ ಮಾತು ಯಾರೂ ನಂಬಲಿಲ್ಲ, ಇನ್ವೆಸ್ಟ್ ಮಾಡಲಿಲ್ಲ. ಇನ್ನು ಟೆಸ್ಲಾ ತಮ್ಮ ಕನಸು ಯಾವತ್ತೂ ನನಸಾಗಲ್ಲ ಅಂದ್ಕೊಂಡು ಸುಮ್ಮನಾದರು. ಆದರೆ ಆ ಸಮಯದಲ್ಲಿ JP ಮೋರ್ಗನ್ ಅನ್ನೋ ಒಬ್ಬ ಬಿಸ್ನೆಸ್ ಮ್ಯಾನ್ ಟೆಸ್ಲಾ ಹತ್ತಿರ ಬಂದು ವೈರ್ಲೆಸ್ ಆಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೆಸೇಜ್ ಕಳಿಸೋ ಥರ ಏನನ್ನಾದರೂ ಮಾಡಿಕೊಡು ಅಂತ 1,50,000 ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಟೆಸ್ಲಾ ಆ ದುಡ್ಡನ್ನು ವೈರ್ಲೆಸ್ ಕರೆಂಟ್ಗೋಸ್ಕರ ಟವರ್ ಕಟ್ಟೋಕೆ ಖರ್ಚು ಮಾಡ್ತಾರೆ. ಆ ಟವರ್ಗೆ ವಾರ್ಡನ್ ಕ್ಲಿಫ್ ಅನ್ನೋ ಹೆಸರು ಕೂಡ ಇಡ್ತಾರೆ. ಆದರೆ JP ಮೋರ್ಗನ್ಗೆ ಆ ವಿಷಯ ಗೊತ್ತಾಗಿ ಆ ವೈರ್ಲೆಸ್ ಕರೆಂಟ್ನಿಂದ ಏನೂ ಲಾಭವಿಲ್ಲ ಅಂತ ಟೆಸ್ಲಾಗೆ ಇನ್ನಷ್ಟು ಹಣ ಕೊಡೋದು ನಿಲ್ಲಿಸಿಬಿಡ್ತಾರೆ. ಆದರೂ ಟೆಸ್ಲಾ ಸುಮಾರು 17 ವರ್ಷಗಳವರೆಗೆ ಅದರ ಮೇಲೇ ವರ್ಕ್ ಮಾಡ್ತಾರೆ. 1917ರಲ್ಲಿ ವಾರ್ಡನ್ ಕ್ಲಿಫ್ನ ಕ್ಲೋಸ್ ಮಾಡಬೇಕು ಅಂತ ಕೋರ್ಟ್ನಿಂದ ಆರ್ಡರ್ಸ್ ಬರುತ್ತೆ. ಇನ್ನು ಟೆಸ್ಲಾ ಏನೂ ಮಾಡೋಕ್ಕಾಗಲಿಲ್ಲ. ಟೆಸ್ಲಾ ಹತ್ತಿರ ಏನೂ ಉಳಿದಿರಲಿಲ್ಲ. ಎಷ್ಟು ಬಡವನಾಗಿದ್ದ ಅಂದರೆ ಕೆಲವು ಹೋಟೆಲ್ಗಳಲ್ಲಿ ಊಟ ಮಾಡಿ ಬಿಲ್ ಕೊಡದೆ ತಪ್ಪಿಸಿಕೊಂಡು ಹೋಗಿದ್ರಂತೆ. ಆವಾಗಿನಿಂದ ಟೆಸ್ಲಾ ಜನರಿಗೆ ಅಷ್ಟು ಕಾಣ್ತಿರಲಿಲ್ಲ. ಟೆಸ್ಲಾ ಕೊನೆಯ ದಿನಗಳಲ್ಲಿ ಪಾರಿವಾಳಗಳ ಜೊತೆ ಸಮಯ ಕಳೀತಿದ್ರು. ಆ ಪಾರಿವಾಳಗಳಲ್ಲಿ ಒಂದು ಪಾರಿವಾಳ ಯಾವಾಗಲೂ ಟೆಸ್ಲಾ ಜೊತೆ ಇರ್ತಿತ್ತು. ಆ ಪಾರಿವಾಳ ಅಂದರೆ ಅವರಿಗೆ ತುಂಬ ಇಷ್ಟ. ಅವರು ಮದುವೆ ಕೂಡ ಆಗಿರಲಿಲ್ಲ. ಒಂದು ದಿನ ಅವರು ಇಷ್ಟಪಡುತ್ತಿದ್ದ ಆ ಪಾರಿವಾಳ ಕೂಡ ಸತ್ತು ಹೋಯಿತು. ಅದರಿಂದ ತಮ್ಮ ಜೀವನದ ಮೇಲೆ ಆಸೆ ಕಳೆದುಕೊಂಡ್ರು. ಇದನ್ನು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಅದೇ ಇಂಟರ್ವ್ಯೂನಲ್ಲಿ ಫ್ಯೂಚರ್ನಲ್ಲಿ ಜನ ಮನೆಯಲ್ಲೇ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡ್ಕೊಳ್ತಾರೆ ಅಂತ, ಜೇಬಿನಲ್ಲಿ ಇಡಿಸೋವಷ್ಟು ಸೆಲ್ ಫೋನ್ಸ್ ಬರುತ್ತೆ ಅಂತ, ಮತ್ತು ನಾವೀಗ ಬಳಸ್ತಿರೋ ಕೆಲವು ವಸ್ತುಗಳ ಬಗ್ಗೆ ಅವರು ಆವಾಗಲೇ ಹೇಳಿದರು. ಟೆಸ್ಲಾ ಕೊನೆಯ ದಿನಗಳಲ್ಲಿ ಟೆಸ್ಲಾ ಇರೋಕ್ಕೆ ಆಹಾರಕ್ಕೆ ಒಂದು ಹೋಟೆಲ್ಗೆ ವೆಸ್ಟಿಂಗ್ ಹೌಸ್ನೇ ಬಿಲ್ ಪೇ ಮಾಡ್ತಾ ಇದ್ರು. ಅವರ 86ನೇ ವರ್ಷದಲ್ಲಿ ಜನವರಿ 7, 1943ರಲ್ಲಿ ಟೆಸ್ಲಾ ಕೊನೆ ಉಸಿರೆಳೆದರು. ಅವರ ಪೂರ್ತಿ ಜೀವನವನ್ನು ನೋಡಿದರೆ ಇವರು ಯಾವತ್ತೂ ಹಣಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ಸ್ ಮಾಡಿಲ್ಲ. ಎಕ್ಸ್ಪೆರಿಮೆಂಟ್ಗಳು ಮಾಡೋಕ್ಕೆ ಹಣ ಗಳಿಸ್ತಿದ್ರು. ಅವರಿಗೆ ಬೇಕಾದ ಸಪೋರ್ಟ್ ನೀಡಿದರೆ ಇವತ್ತು ನಾವು ವೈರ್ಲೆಸ್ ಕರೆಂಟ್ ಬಳಸ್ತಿದ್ವೇನೋ. ಏನೇ ಆಗಲಿ, ನಿಕೋಲಾ ಟೆಸ್ಲಾ ಇವರು ಎಂದಿಗೂ ಒಬ್ಬ ಗ್ರೇಟ್ ಸೈಂಟಿಸ್ಟ್.